ಇಲ್ಲೆಲ್ಲ ಅಣ್ಣವ್ರು ಆ್ಯಕ್ಟ್ ಮಾಡಿದ್ರು, ಒಂದಿನ ಅವರೇ ಅಲ್ಲಿ ಮಲಗ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಎಂಥ ವಿಪರ್ಯಾಸ. ಕ್ಯಾಮ್ರಾ ಪಕ್ಕ ಮೇಡಮ್. ದೊರೆ ಭಗವಾನ್ ಅವರು ಇದ್ದಾರೆ, ನೀವು ಆಲೋಚನೆ ಮಾಡಬೇಕು. ಡೈರೆಕ್ಟರ್ ದೊರೆ ಭಗವಾನ್ ಅವರು ಆ್ಯಕ್ಷನ್ ಕಟ್ ಹೇಳಿದ್ದಾರೆ, ನನ್ನನ್ನು ನಿಲ್ಸ್ಕೊಂಡಿದ್ದಾರೆ. ಹಿಂಗೆ ನಿಲ್ಸ್ಕೊಂಡು ಆ್ಯಕ್ಷನ್ ಆ ಸೀನ್ ಮಾಡೋದು ನನಗೆ ಕೈ ಮೇಲೆ ಇಟ್ಕೊಂಡು ಹಿಂಗೆ ಹೇಳಿದ್ದಾರೆ. ಕಟ್ ಇಟ್ ಅಂದ ತಕ್ಷಣ ಅಣ್ಣವ್ರು ಕ್ಯಾಮ್ರಾ ಕಡೆ ಹಿಂಗೆ ತಿರುಗಿಬಿಟ್ಟು ಏನಪ್ಪ ಸರಿ ಬಂತಾ ಅಂತಂದು ನಾನು ಕೇಳಿದ್ರು. ನಮಗೇನು ಜ್ಞಾನವಿಲ್ಲ, ಆಗ ನಮಗೇನು ಗೊತ್ತಿಲ್ಲ. ಆದರೆ ಅವ್ರು ಹಂಗೆ ಕೇಳೋದುಂಟು, ಅದು ನೆನಪಿದೆ ನನಗೆ. ಬಟ್ ಅದರ ಇಂಪ್ಯಾಕ್ಟ್ ಏನು ನನಗೆ ಗೊತ್ತಿಲ್ಲ. ಸೆಟ್ಟಲ್ಲಿ ಇದ್ದವರೆಲ್ಲ ಒಂದು ಸೆಕೆಂಡ್ ಶಾಕು, ಇನ್ನು ಕೆಲವರು ನಕ್ಕಿದ್ರು ಕೂಡ. ಅಂದರೆ ಅಣ್ಣವ್ರ ಹಾಸ್ಯ ಎಷ್ಟು ಗಂಭೀರ ಮತ್ತು ಅಟ್ ದಿ ಸೇಮ್ ಟೈಮ್ ಎಷ್ಟು ಪ್ರೀತಿ, ಒಂದು ಕಾಂಪ್ಲಿಮೆಂಟು. ಆ ಮಗುನ ಕೇಳ್ತಾ ಇದ್ದಾರಲ್ಲ ಇವರು ಅನ್ನೋ ಥರದಲ್ಲಿ. ಆವಾಗ ಆಚೆ ಕರ್ಕೊಂಬಂದು ಅವರು ಹಿಂಗೆ ತೊಡೆ ಮೇಲೆ ಕೂರಿಸ್ಕೊಂಡು, ಇಡೀ ಪ್ರೆಸ್ ಮೀಟ್ ಮುಗೋರು ನನ್ನ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಈಸ್ ಆನ್ಸರಿಂಗ್ ದ ಪ್ರೆಸ್ ಮೀಟ್ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು. ಆ್ಯಂಡ್ ಈ ಸೆಟ್ ನೋಡಿ, ಇವತ್ತು ಒಳಗಡೆ ಒಂದು ಆಯಿತು, ನೀವೆಲ್ಲ ಆಚೆ ಇದ್ರಿ, ಹಿಂಗೆ ಮಾಡಿದ ತಕ್ಷಣ ಎಲ್ಲರದ್ದು ಮಾಡಿ ತೋರಿಸ್ದ. ಇದನ್ನೇ ಹೇಳೋದು, ಕಲೆಗೆ ಯಾರು ಅದನ್ನ ಹೇಳಿದ್ರು ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ರು. ನನಗೆ ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿ ಇದ್ದಾರೆ, ಆದರೆ ಈ ಹುಡುಗನಿಗೆ ನಾನು ಅಭಿಮಾನಿ. ಸೊ ಅದು ಪೇಪರ್ ಕಟ್ಟಿಂಗ್ ಇದೆ, ಅದನ್ನು ಕೊಡ್ತೀನಿ ಬೇಕಾದ್ರೆ ಬಳಸಿ. ಸೊ ಇದು ನನ್ನ ಜೀವನದ ನನಗೆ ಒಂದು ಗಾಡ್ಸ್ ಗ್ರೇಸ್. ಅಂದರೆ ಆದಂಥ ಆ ಒಂದು ಕ್ಷಣ ಇದೆಯಲ್ಲ, ಘಟಿಸಿದ ಗಳಿಗೆ ಇದೆಯಲ್ಲ, ಅದು ತಾಯಿ ಶಾರದೆ ಆಶೀರ್ವಾದ ಅಷ್ಟೇ. ನೋಡಿ ಟೈಮ್ ಹೆಂಗೆ ಟ್ರಾವೆಲ್ ಆಗುತ್ತೆ, ಏನು ಎತ್ತ ನಮ್ಗೆ ಗೊತ್ತಿಲ್ಲ. ಇವತ್ತು ಅದೇ ಕಂಠೀರವ ಸ್ಟುಡಿಯೋಲ್ಲಿ ಅಣ್ಣವ್ರ ಸಮಾಧಿ ಮಲಗಿದ್ದಾರೆ, ಅಲ್ಲೇ ಎಲ್ಲ ಲೆಜೆಂಡ್ಸ್ ಮಲಗಿದ್ದಾರೆ. ಇವತ್ತು ನಾವೆಲ್ಲ ಅಲ್ಲಿ ಓಡಾಡಿ ಆಟಾಡಿ ಎಲ್ಲ ಮಾಡಿದಂಥ ಜಾಗ. ಇವತ್ತು ಅದೊಂದು ಗೇಟ್ ಹಾಕಿ ಅಷ್ಟು ಸೀರಿಯಸ್ನೆಸ್ ಇದೆ ಅಲ್ಲಿ. ಅದನ್ನೆಲ್ಲ ನೋಡಿದಾಗ, ಅದನ್ನೆಲ್ಲ ನೋಡಿ ಬೆಳೆದವ್ನು ನನಗೆ ಹೆಂಗೆ ಅನ್ಸುತ್ತೆ ಹೇಳಿ ನೀವು ಲೆಕ್ಕ ಹಾಕಿ. ನಾನು ಇಲ್ಲಿ ಆಟ ಆಡ್ತಾ ಇದ್ನಯ್ಯ, ನಾನು ಇಲ್ಲಿ ಇದು ಮಾಡ್ತಾ ಇದ್ದೆ, ಇವತ್ತಿಲ್ಲಿ ಸಮಾಧಿ ಇದೆ. ಇಲ್ಲೆಲ್ಲ ಅಣ್ಣವ್ರು ಆ್ಯಕ್ಟ್ ಮಾಡಿದ್ರು, ಒಂದಿನ ಅವರೇ ಅಲ್ಲಿ ಮಲಗ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಎಂಥ ವಿಪರ್ಯಾಸ. ಅನುಭವಗಳು ಪಾಠ ಅನ್ನೋದಿದೆ. ನೀವು ಅದೇ ಹೇಳ್ತಿದ್ದೀರಾ, ಅಣ್ಣವರು ಸಮಾಧಿ ದಿನ ಗಲಾಟೆ ಎಲ್ಲ ಆಯ್ತಲ್ಲ, ಅವತ್ತು ಫುಲ್ ನಿಂತು ಮುಂದೆ ಮಾಡಿಸಿದ್ದು ಅಂಬರೀಷ್ ಸರ್. ಕಲ್ಲೆಲ್ಲ ತೂರಾಡಿ ಏನೇನು ದೊಡ್ಡ ಜಾಗ ರಗಳೆಲ್ಲ ಆಗಿತ್ತು. 2 ಅಡಿ 5 ಅಡಿ ಈ ಕಡೆಯಿಂದ ಬಂದರೆ ಅವ್ರ ಸಮಾಧಿ ಅಲ್ಲೇ. ಹೆಂಗೆ ಅನ್ನಿಸ್ಬೇಕು ನಮ್ಗೆ ಇವತ್ತು ಇದೆಲ್ಲ ನೋಡ್ತಾ ಇರ್ಬೇಕಂದ್ರೆ. ಸೊ ಒಂದು ಗತ ವೈಭವ ಅಂತ ಏನಂತೀರಿ, ಇವತ್ತು ಒಂದು ಚಾಪ್ಟರ್ಸಲ್ಲಿ ಓದ್ತೀರ ವಿಜಯನಗರ ಸಾಮ್ರಾಜ್ಯ ಹಂಗಿತ್ತು ಹಿಂಗಿತ್ತು ಅಂತೆಲ್ಲ. ಹಾಗೆ ಕನ್ನಡ ಚಿತ್ರರಂಗದ ಸುವರ್ಣಾಕ್ಷರದ ಇತಿಹಾಸಗಳು, ಅದನ್ನು ನೋಡಿ ಈ ಥರ ಎಲ್ಲ ಮುಗ್ದಿರೋದು ನೋಡಿದವನಿಗೆ ಕೇಳೋದಕ್ಕೆ ಮೈ ರೋಮಾಂಚನ. ನನಗೇನು ಫ್ಲೇವರ್ ಕೊಡೋಕ್ಕಾಗುತ್ತೆ, ನೀವೇನು ಫ್ಲೇವರ್ ಕೊಡೋಕ್ಕಾಗುತ್ತೆ ನನಗೆ ಇವಾಗ, ನನಗೇನು ಕಿಕ್ ಕೊಡೋಕ್ಕಾಗುತ್ತೆ ನೀವು ಇವಾಗ. ಸೊ ಅಷ್ಟೇ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಅದನ್ನ ಎಂಜಾಯ್ ಮಾಡಬೇಕು. ಗೋ ಇದ್ದಾಗ ಅಷ್ಟೇ. ಆ ಕಿಕ್ ಇವಾಗ ಬೇಕಾದ್ರೆ ಮತ್ತೆ ಸಿಗಲ್ಲ, ಖಂಡಿತ ಸಿಗಲ್ಲ.